ಯಾವತ್ತು ಇಲ್ಲಿ ಕೂಡಿರ್ತಕ್ಕಂತ ಯಾವತ್ರಿಪ್ಪ? ಇವತ್ತೇ ಬಿರು ಮತ್ತೆ ಅಂದ ಹೌದು ಇವತ್ತೇ. ಎಲ್ಲ ನನ್ನ ಆತ್ಮೀಯ ಕಲಾಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ. ಬೀರೋಣ ಏನಾಗ್ಯದ್ರಿ ಸರ ಮಾತಾ? ಇವತ್ತಿನ ದಿವಸ ಏನ್ ಮಾಡಿದಾರ ಇವತ್ತಿನ ದಿವಸ? ಈ ನಂದೂರು ಗ್ರಾಮದೊಳಗ ಡೊಳ್ಳಿನ ಪದ ಬಹಳ ಚಂದ ನಡೆದಾವ. ಒಳ್ಳೆ ಡೊಳ್ಳಿನ ಪದ ಮಾತ್ರ ಅಸಲ್ ನಡ್ದಾವ್. ನಾವೇನು ಮಾತಾಡಿದೇವಿ, ಸರಜೋಡಿ ಕಲಾವಂತರು ಏನು ಮಾತಾಡಿದ್ರು, ಏನ್ ಮಾತಾಡಿದ್ರ ಅನ್ನುವಂತ ಮಾತ ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅನ್ನುವಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ. ಹೌದಪ್ಪ ಹೌದು ಐತಿ. ಅದಕ್ಕೆ ಮಾತ್ಮಾರ್ ಒಂದು ಮಾತು ಹೇಳ್ಯಾರ ಬೀರೋಣ್ಣ. ಏನ್ ಹೇಳ್ಯಾರ ಸರ ಮಾತಮಾರ ಮಾತಾ? ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ. ಹೌದಪ್ಪ ಹೌದು ಇರುವುದಿಲ್ಲ. ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ, ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ. ಹೌದಪ್ಪ ಹೌದಾ? ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತ ಭಿಕ್ಷೆ ಬೆಳ್ಕೊಂಡು ಬಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಜಂಗಮನಲ್ಲ. ಹೌದಾ ಹೌದಾ? ಮಿಂಚದ್ದೆಲ್ಲ ಚೊಕ್ಕ ಬಂಗಾರವಲ್ಲ ಹೊರಗೆ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ಯಾರ. ಹೌದು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಕುಮಾರ ಕಕ್ಕಯ್ಯನವರು? ಇವತ್ತು ಒಂದು ಗಿಡದಾಗ ಹೂ ಆಗ್ಯಾವಪ್ಪ ಅಂತಂದ್ರೆ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ಮ ಬಯಾಗಿ ಬೀಳ್ತಾವ, ಲೆಕ್ಕ ಬರಂಗಿಲ್ಲ. ಹೌದಪ್ಪ ಹೌದು. ಸ್ವಲ್ಪ ಬಿರುಗಾಳಿ ಬಿಡ್ತಂದ್ರೆ ಏನ್ ಹಾಕದ್ರಿ ಸರ? ಸ್ವಲ್ಪ ಬಿರುಗಾಳಿ ಬಿಡ್ತಪ್ಪ ಅಂತಂದ್ರೆ ಗಿಡದಾಗ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ, ಉದಿರ್ ಹೋಗ್ತಾವ. ಉದುರ್ತಾವಲ್ಲ ಗಾಳಿಗೆ. ಅದಕ್ಕೆ ಹೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುವುದಿಲ್ಲ ಅಂತ ಹೇಳ್ಯಾರ. ಹೌದಪ್ಪ ಹೌದು. ಇನ್ನು ಪುರಾಣ ಹೇಳೋರೆಲ್ಲ ಪಂಡಿತರು ಇರಂಗಿಲ್ಲ, ಶಾಣ್ಯರೇ ಇರಂಗಿಲ್ಲ ಅಂತ ಹೇಳ್ಯಾರ. ಇದು ಹೆಂಗಪ್ಪ ಮಾತಾ? ಈಗ ನಮ್ಮ ನಿಮ್ಮಂತವ್ರು ಪುರಾಣ ಹೇಳೋರು ಬಾ ಮಂದಿ ಆಗ್ಯಾರ. ರಗಡಾಗ್ಯಾರ ಹೊಟ್ಟಿ ಪಾಡಿಗಾಗಿ ಪುರಾಣ ಹೇಳವ್ರು. ಸ್ಟೇಜ್ ಮ್ಯಾಗ ನಿಂತ್ ಹೇಳ್ತಾರ ಬೀರು. ಏನಂತ ಹೇಳುದು ಸ್ಟೇಜ್ ಮ್ಯಾಗ ನಿಂತು? ಯಾರು ಬದನಿಕಾಯಿ ತಿನ್ಬೇಡ್ರಿ ತಮ್ಗಳ, ಬದನಿಕಾಯಿ ತಿಂದ್ರೆ ನಿಮ್ಗೆ ರೋಗ ಬರ್ತದ, ಯಾರು ಬದನಿಕಾಯಿ ತಿನ್ಬೇಡ್ರಿ ಅಂತ ಮಂದ್ಯಾಗ ಹೇಳುದು. ಮಂದ್ಯಾಗ ಹೇಳುದು. ಮನ್ಯಾಗ ಹೋಗಿ ಹೆಂಡ್ರ ಕೈಲಿ ಅಡಗಾಯಿ ಮಾಡಿ ಹೊಡಿದು ಇವ್ರೇ ಶಾಸ್ತ್ರ ಹೇಳವ್ರೆ. ಅಂತವ್ರಿಗೇನಪ್ಪ ಅಂತದ ನಿಜವಾದ ಪಂಡಿತರ ಅನ್ನಂಗಿಲ್ಲ, ಶಾಣ್ಯರ ಅನ್ನಂಗಿಲ್ಲ ಅಂತ ಹೇಳ್ಯಾರ. ಹೌದಪ್ಪ ಹೌದು. ಇನ್ನು ಮಿಂಚದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ಅಂತ ಹೇಳ್ಯಾರ. ಇದು ಹೆಂಗ್ರಿ ಸರ ಮಾತಾ? ಈಗ ಜೋಗ್ಯಾರ ಸಾಮಾನು ಬಂದಾವ್ ಬೀರು ನೋಡಿರ್ಬೇಕಲ್ಲ. ನೋಡಿವಲ್ಲಪ್ಪ ಸೆಂಟೆಕ್ಸ್. ಸಿಂಟ್ಯಾಕ್ಸ್ ಅಲ್ ಮಗ ನಾವು ಬೆಂಟ್ಯಾಕ್ಸ್. ಬೆಂಟೆಕ್ಸ್ ಅನ್ರಿ. ಆ ಬೆಂಟ್ಯಾಕ್ಸ್ ಹಂಗ ಕಾಣಿಸ್ತಾವ, ಕೇರ್ ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ. ಹೊಳಿತಾವಲ್ಲ ಬಿಸಿಲಿಗೆ ಥಳ ಥಳ ಥಳ. ಅವಕ್ ಬಂಗಾರ ಅಲ್ಲಾಕ ಬರಂಗಿಲ್ಲ. ಬಂಗಾರ ಅನ್ಬೇಕಾದ್ರೆ ಏನ್ ಮಾಡ್ಬೇಕು ಓಯಪ್ಪ? ನಾವು ಚಲೋ ಬಂಗಾರ ಯಾವುದು, ಸುಮಾರು ಬಂಗಾರ ಯಾವ್ದು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕು? ಪತ್ತಾರ ಮನಿಗೆ ಹೋಗಿ ಹೊರಗಲ್ಲಿಗೆ ಹಾಕಿ ನೋಡ್ದಕ್ರ. ಹೌದಾ? ಹೆಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕೈತಲ್ಲ ಹಂಗ ಇವತ್ತಿನ ದಿವಸ ಹೌದು ಒಂದು ಕುರುಗೋಟ ಮೇಳ, ಒಂದು ಮುಗುಳಾಳ ಮೇಳ. ಮುಗುಳಾಳ ಮೇಳ ಎರಡು ಮೇಳ ಕೂಡಿಸಿಲಿ ಕಾರ್ಯಕ್ರಮ ಹಚ್ಚಾರ ಬೀರೋಣ. ಹೌದಪ್ಪ ಹೌದು ಹಚ್ಚಾರ. ಇದ್ರಾಗ ಯಾರ್ಯಾರ ಕಡೆಗೆ ಎಟ್ಟೆಟ್ಟ ಸುಟ್ಟದ, ಯಾರ್ಯಾರಿಗೆ ಭಗವಂತ ಎಟ್ಟೆಟ್ಟು ಬುದ್ಧಿ ಕೊಟ್ಟ ನೋಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರ ದೈವದವ್ರು? ಇಲ್ಲಿ ಪರೀಕ್ಷೆ ಕುಂಡ್ರಿಸ್ಯಾರ ಬೀರೋಣ. ಹೌದಪ್ಪ ಹೌದು. ಬೋರ್ಡ್ ಎಕ್ಸಾಮ್ ಕುಂಡ್ಸ್ಯಾರ. ಇಲ್ಲಿ ಪರೀಕ್ಷೆ ಕುಂಡ್ರಿಸಿ ಅಂದ್ರೆ ಯಾವ ಮಗ ಸ್ವಂತ ಬರಿತಾನ, ಯಾವ ಮಗ ಕಾಪಿ ಹೊಡಿತಾನ. ಹೌದಪ್ಪ ಹೌದು. ಯಾವ ಹೆಚ್ಚಿಗೆ ಮಾರ್ಕಸ್ ತೋತಾನ, ಯಾವ ಕಮ್ಮಿ ತೋತಾನ. ಸರ ಹೆಚ್ಚಿಗೆ ತೊಗೊಂಡವ್ನಿಗೆ ಏನ್ ಮಾಡುದು, ಕಡಿಮೆ ತೊಗೊಂಡವ್ನಿಗೆ ಏನ್ ಮಾಡುದು ಮರ್ಕಸ? ಯಾವ ಹೆಚ್ಚಿಗೆ ಮಾರ್ಕಸ್ ತೋತಾನ ಅವ್ನಿಗೆ ಮುಂದೆ ಹಾಡ್ಕಿಗೆ ಹಚ್ಚೋದೈತಿ. ಹೌದು. ಕಡಿಮೆ ತೊಗೊಂಡವಂಗ ಇಲ್ಲೇ ದನಕ್ಕೆ ಹೊಡೆದ ಹಚ್ಚು ಕೆಲಸ ದೈವದವ್ರಿಗೆ ಬಿಟ್ಟು ಕೊಟ್ಟದು. ಇವತ್ತಿಲ್ಲಿ ಕುಳಿತಿರ್ತಕ್ಕಂತ ದೈವದ ಕೈಯಾಗೈತಿ ಬೀರೋಣ್ಣ. ಹೌದು. ಬಹಳ ಚಂದ ಕಾರ್ಯಕ್ರಮ ನಡೆದಾವ. ನಡೆದಾವ, ಒಳ್ಳೆ ಚಂದ ನಡೆದಾವ. ಸಭಾನು ಬಹಳ ಚಂದ ಕೂತ ಕೇಳಕತ್ತೈತಿ ಬೀರೋಣ್ಣ. ಗಟ್ಟೆ ಕೂತಾರ. ಮಾತಾಡಿದ್ರೆ ಹಂಗಾಗಿರ್ಬೇಕಂತ ಕೇಳಿದ್ರು ಬೀರೋಣ್ಣ. ಹಂಗ ಆಗ್ಬೇಕು ಓಯಪ್ಪ. ಮಾತಾಡಿದ್ರೆ ತತ್ವ ಕತ್ತಿರ್ಬೇಕು, ಪ್ರಮಾಣ ಕತ್ತಿರ್ಬೇಕು, ಆಧಾರ ಕತ್ತಿರ್ಬೇಕು. ಮಾತು ಘಾಟ್ ಆಗಿರ್ಬಾರ್ದು. ಮಾತಿನಿಂದ ಮತನಾಗೈತಿ. ಮಾತಿನಿಂದ ಯಥೋಚಿತ್ತ ಒಂದೇ ಒಂದು ಮಾತಿನಿಂದ ಮಹಾಭಾರತ ಆಗೈತಿ. ಹೌದಾ? ಆಗೈತ್ಲ ಮಹಾಭಾರತ. ಯಥೋಚಿತ್ತ ಒಂದೇ ಒಂದು ಮಾತಿನಿಂದ ಮಹಾಭಾರತ ಆಗೈತಿ. ಮಾತಾಡ್ಬೇಕಾಗಿತ್ತಂದ್ರ ಬಹಳ ಎಚ್ಚರ್ಲೆ ಮಾತಾಡ್ಬೇಕಾಗೈತಿ ಬೀರೋಣ್ಣ. ಹುಷಾರ್ಲೆ ಮಾತಾಡ್ಬೇಕಲ್ಲ, ಮೈ ತುಂಬಾ ಕಣ್ಣಿಟ್ಕೊಂಡು ಮಾತಾಡ್ಬೇಕು. ಹುಡುಗ ಕಕ್ಕ ಗಪ್ಪಾಗ ಬೀರೋಣ. ಬಾಪ್ರೆ ಯಾಕಂತ ಕೇಳಿದ್ರ, ಯಾಕ್ರಿ ಸರ? ಭಗವಂತ ಬಾಯಿ ಕೊಟ್ಟಾನಪ್ಪ ಅಂತಂದ್ರ ಹೌದು ಬಾಯಿ ಬಂಗಾರ ಕನಿ ಆಗಬೇಕಾರೆ ಬಚ್ಚಲ ಕುನಿ ಆಗಬಾರ್ದು. ಹೌದಾ?
ಯಾಕೆ ಮಾತನ್ನ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರ ಬೀರುವಣ್ಣ ಯಾಕ್ರಿ ಸರ ಈ ಭೂಮಿ ತಲಿ ಮ್ಯಾಗ ನಾ ಅಂತ ಮರದವ್ರು ಬಹಳ ಮಂದಿ ಹೋಗ್ಯಾರ. ಎಷ್ಟೋ ಮಂದಿ ನಡಬಾರಿಕೆ ಹೋಗ್ಯಾರ. ಹೌದಾ ನನ್ನಟ್ಟು ಶಾನ್ಯನೇ ಯಾರು ಇಲ್ಲ, ನನ್ನಟ್ಟು ಬಲ್ಲವನೇ ಯಾರು ಇಲ್ಲ, ನನ್ನಟ್ಟು ಶಕ್ತಿವನ್ನೇ ಯಾರು ಇಲ್ಲ ಅಂತ ಎಷ್ಟೋ ಮಂದಿ ತಿಳ್ಕೊಂಡಿದ್ರು. ಹೌದಾ ರಗಡ ಮಂದಿ 10 ತಲೆ ರಾವಣ ಏನ್ ಮಾಡ್ತಿದ ನನ್ನಟ್ಟು ಭಕ್ತಿವನ್ನೇ ಯಾರು ಇಲ್ಲ ತವ ತಿಳ್ಕೊಂಡಿದ್ ಖರೆ. ಹೌದು ನಾ 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 ಅಂದು ನಾನ ಅನ್ನುವಂತ ಅಹಂಕಾರ ತುಂಬಿ ಮುಂದೆ ರಾಮನ ಕೈಯಾಗ ಸಿಕ್ಕು ಹೌದು ವದ ಆಯ್ತು ವದ ಸತ್ತು ಹಾದ. 60 ಕೋಟಿ ಔಷಧ 60 ಕೋಟಿ ಔಷಧ 6 ಕೋಟಿ ಉಳಿಲಿಲ್ಲ ಒಂದು. ಯಾಕ ನಾ ಅಂದು ಕಾಲಾಗ ನಾನ ಅನ್ನೋ ಕಾಲಾಗ ಬಹಳ ಮಂದಿ ಹೋಗ್ಯಾರ ನಾನು ಬಂಟ್ರು. ಯಾಕತ್ತ ಕೇಳಿದ್ರ ನಾವು ಭೂಮಿ ತಲೆ ಮ್ಯಾಗ 4 ದಿನ ನಮಗ್ ಉಪಕಾರ ಯಾರು ಮಾಡಿರ್ತಾರ ನೋಡು. ಅವ್ರದ್ದು ಅರು ಹಿಡಿಬೇಕಲ್ಲ. ನಾವು ಉಪಕಾರ ಮಾಡದವ್ರಿಗೆ ಏನಪ್ಪಾ ಅಂತಾರ ಉಪಕಾರ ತೀರ್ಸ್ಬೇಕಾಕೈತಿ. ಹೌದಾ ತೀರ್ಸ್ಬೇಕಲ್ಲ ಉಪಕಾರ. ಮತ್ತ ತೀರ್ಸ್ಲಿಲ್ಲ ತೀರ್ಸ್ಲಿಲ್ಲ ಅಂದ್ರೆ ಏನ್ ಹಾಕದ್ ಬೀರು ಏನಾಕದಪ್ಪ ಅದು ನಾಯಿಕಿತ್ತ ಜನ್ಮ ಕಡಿ ಜನ್ಮ ಆಕೈತಿ ಅಂದು. ಹೌದಾ ನಾಯಿದು ಒಂದು ಕತ್ತಿ ಹೇಳಿದ್ರು ಅಕ್ಕೋರ ಹೊಟ್ಟಿ ಕಿತ್ತು ಬೆಳೆಸಬೇಡ್ರಿ. ಯಾಕತ್ತ ಕೇಳಿದ್ರ ಬೀರುವಣ್ಣ ಯಾಕ್ರಿ ಮನುಷ್ಯನಕ್ಕಿಂತ ನಾಯಿಗೆ ಕಿಮ್ಮತ್ ಐತಿ ಕರೆ ಮನುಷ್ಯ ಕಿಮ್ಮತ್ತಿಲ್ಲ. ನಾಯಿ ಎಟ್ಟು ನೀ ಎತ್ತದ ನಿಮಗೆ ಏನ್ ಗೊತ್ತದ್ರಿ ಅಕ್ಕಾಜಿ ಅವ್ರ ಒಂದು ರೊಟ್ಟಿ ಹಾಕದ್ರ ಮನಿ ಕೌಲು ಮಾಡ್ತದದು. ಒಂದು ತುತ್ತ ಅನ್ನ ಹಾಕದಪ್ಪ ಅಂತಂದ್ರ ಸಾಯತನನು ಏನಪ್ಪಾ ಅಂತಂದ್ರ ಅದನ್ನ ನಮ್ಮ ಮನಿ ಕವಲು ಮಾಡಿ ನಮ್ ಋಣ ಮುಟ್ಟಿಸ್ತೈತಿ. ಹೌದಾ ಆದ್ರೆ ಈ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದು ಏನ್ ಮಾಡ್ಲಕತ್ತಿದೇವ ಬೀರು ಏನ್ ಮಾಡತ್ತಿದ್ಯಪ್ಪ ನಮ್ಮ ಜೋಡಿನೇ ತಿನ್ನೋದು, ನಮ್ಮ ಜೋಡಿನೇ ಉಣ್ಣೋದು, ನಮ್ಮ ಜೋಡಿನೇ ತಿರುಗಾಡೋದು. ಹೌದು ಬೆನ್ನ ಹಿಂದ ದಾಡದಂತ ಸೂರ್ಯ ಹಾಕೋದು. ಏನು ನಮ್ಮ ಅಕ್ಕ ಶಾಣೆ ಹೇಳ್ತ ಮಾಡಿದ ನಮ್ಮ ಅಕ್ಕ ಅಕ್ಕನ ಕಡೆ ಯಾಕೆ ಹೋತ್ ನೀ ಮಾತಿಲಿ ಅಕ್ಕ ಬೇಕಿಲ್ಲ ಅಕ್ಕ ಕಾಡವನೆಲ್ಲ ನಾ ಲಿಂಗ ಭೀರಾಣ ಇದ್ದ ಅಕ್ಕಗ ಒಂದು ಮಾತು ಹೇಳ್ತೀನಿ. ಏನು ಈ ಅಕ್ಕ ಲಿಂಗ ಭೀರಾಣದ ವಿಷಯ ಮಾತಾಡಿದ್ರು, ಮಾಯಮ್ಮನ ವಿಷಯ ಮಾತಾಡಿದ್ರು, ನಾ ಲಿಂಗ ಭೀರಾಣ ವಿಷಯ ಮಾತಾಡ್ಬೇಕಿಲ್ರಿ ದೈವದವ್ರ. ನಾ ಒಂದು ಮಾತು ಕೇಳ್ತೀನಿ ಅಕ್ಕ ನಿನಗ ಬಾಗಿ ಬಂಕಾಸೂರ್ನ ನಿನ್ನ ಮ್ಯಾಗ ಏನ್ ಮಾಡ್ಲಾಕ್ ಬಂದಿದ ಈ ಅಕ್ಕನ ಮ್ಯಾಗ ದೌರ್ಜನ್ಯ ಮಾಡ್ಲಾಕ್ ಬಂದಿದ. ಅಂತ ಟೈಮ್ದಾಗ ಬಾಗಿ ಬಂಕಾಸೂರ್ ಹೊಡೆದು ನಿನ್ನ ಮಾಲ ಕಾಪಾಡಿ ಖಬರ್ ಹೇಳಿ ಅಕ್ಕ ಖಬರ್ ಹಿಡಿ ಯಾಕೋ ಅಕ್ಕ ಬರೇ ಒಂದು ಬೆಕ್ಕಿನ ಹೊಡೆದ ಕಾಲಾಗ ನನಗೆ ಹೊರಗೆ ಕೇಳ ಹಾಕಿ ಅಂತ ಅಕ್ಕನ ತೊಗೊಂಡು ಮಾಡೋದೇನು ಇರ್ಲಿ ಬೀರು ಅಣ್ಣ. ಯಾಕತ್ ಕೇಳಿದ್ರ ಅಕ್ಕ ಒಂದು ಮಾತು ಯಾಕತ್ ಹೇಳದತ್ ಕೇಳಿದ್ರ ಏನ್ರಿಪ್ಪ ಬಹಳ ಚಂದ ಎಲ್ಲಾ ಸಭಾ ಗೊತ್ತೈತಿ ಕರೆ. ಹೌದು ಯಾಕೆ ಯಾವ ಮಾತು ಎಲ್ಲಿ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನುವಂಥದ್ದು ಮನುಷ್ಯಾಗ ಪ್ರಜ್ಞೆ ಬೇಕು. ಇಲ್ರಿ ಬಂಗಾರ ಅಂತ ಹುಡುಗದಿನ ಅಕ್ಕ ನನಗ ನಾಯಿ ಹೋಸದ ಬಹಳ ತ್ರಾಸ ಆಗ್ಯಾವ. ನಾಯಿ ಅಂದ್ರೆ ಏನ್ ಸಾಮಾನ್ಯ ತಿಳ್ಕೊಂಡಿ ಏನ್ ಬೀರಪ್ಪ ನೀ ಅಕ್ಕ ಈಸ ದಿನ ಇಲ್ಲಿ ಅದೇ ಎದೆಯಾಗಿದ್ರೆ ಕರೆ ನಮ್ಮ ಅಕ್ಕ ಈ ಹೇಳಲ್ಲಪ್ಪ ಈಗ ಹೋದ್ರ ತಲೆ ಹಾಕೋತಳಿಲ್ಲ. ಯಾಕಂತ ಕೇಳಿದ್ರ ಇವತ್ತಿನ ದಿವಸ ನಾವು ತಿಳ್ಕೊಂಡ್ ನೋಡಿ ಈಗ ಒಂದು ಮಾವಿನಕಾಯಿ ಇರ್ತೈತಿ ಬೀರು ಇರ್ತದಲ್ಲಪ್ಪ ಗಿಡದಾಗ ಮಾವಿನಕಾಯಿ ಚಲೋ ಇತ್ತಪ್ಪ ಅಂತಂದ್ರ ಹೌದಾ ಆ ಗಿಡದಾಗ ಮಾವಿನಕಾಯಿ ಚಲೋ ಇತ್ತಂದ್ರ ತಾನೇ ಹೋತ ಮಾವಿನಕಾಯಿ ಸೂತ ಹೋತಾವಲ್ಲ. ಹೌದು ಮತ್ ಮಾವಿನಕಾಯಿನ ಕೆಟ್ಟಿತ್ತಪ್ಪ ಅಂತಂದ್ರ ಅಲ್ಲೇನ್ ಹೋಗ್ಬೇಕು ಕೆಟ್ಟ ಹೊಲಸನ ಇರ್ತದ ಯಾರು ಹೋಗೋದಿಲ್ಲ ಅಲ್ಲಿ. ಆಪ್ರೆ ಅದನ್ನು ಮಾಡ್ತೇವಕ್ಕ ಎಲ್ಲಾನೇ ಮಾಡ್ತೇವೆ. ಇಲ್ರಿ ನಾವೇನು ಸುಮಾರು ಮಾತಾಡಿಲ್ರಿ. ಇಲ್ಲ ನೀವು ನೋಡ್ಕಕ್ಕ ಅವ್ರು ಮಾತಾಡೋ ಟೈಮ್ದಾಗ ನೀವು ಒಂದರಿ ಮಾತಾಡ್ದೇನಿ ಅವ್ರು ಇದ್ದಿತ್ಲತ್ತೀರಿ. ಅವ್ರು ಇನ್ನು ಜಗಳ ಆಡ್ತಾರತ್ ಮಾಡ್ರಿ ಜಗಳ ಆಡಲ್ಲ ಹೇಳ್ರಿ ನಾವು. ಇಲ್ಲ ನಾವೊಂದು ಮಾತು ಹೇಳಕತ್ತೀನಿ ಅವ್ರು ತಪ್ಪು ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕು ಬೀರು ಅದಕ್ಕ ಹಾಗಿರಲ್ರಿ ವಿಷಯ ಇರ್ತಾವ ಕಕ್ಕ. ಹಾ ಇರ್ಲಿ ಬೀರೋಣ. ಯಾಕತ್ತ ಕೇಳಿದ್ರ ನಾವು ತಿಳ್ಕೊಂಡು ಬಾಳೆ ಮಾಡ್ದೇವಪ್ಪ ಅಂತಂದ್ರ ಭೂಮಿ ತಲೆ ಮ್ಯಾಗ ಉಳಿತೇವಿ. ಹೌದಪ್ಪ ಹೌದು. ನಾವು ತಪ್ಪು ದಾರಿ ತುಳಿದೇವಪ್ಪ ಅಂತಂದ್ರ ಏನ್ ಹಾಕದ ಕೆಲಸ ಆಗೋದಿಲ್ಲ. ಆ ತಳಕ್ಕೂ ತಪ್ಪೆ ಒಂದು ಮಾತು ಮಾತಾಡ್ದ ನೀವೆಲ್ಲಾರು ಕೇಳಿರಿ. ಏನ್ ಮಾತಾಡದ ಕುರ್ಸಾಲಿ ಅಂದ ಕುರ್ಸಾಲಿ ಹೊತ್ತಿಡುನಿ ಏನಂದ ಕೆಲವೊಂದು ಮ್ಯಾಗಳ ಗುಳಿಗಿ ತಗೊಂಡ ಡೊಳ್ಳಿನ ಪದ ಹಾಡ್ತಾವ. ಹೌದು ಅಪ್ಪಿ ಅನು ತಗದಲ್ಲಪ್ಪಿ ಅಲ್ಲ ಕೆಲವೊಂದು ಮ್ಯಾಗಳ ದಾರ ಕುಡ್ದು ಹಾಡಿಕೆ ಮಾಡ್ತಾವಲ್ಲ ಅವಕ್ಕೇನ್ ಮಾಡ್ಬೇಕತ್ತ ರಗಡ ಡಿಗ್ಗಿ ತುಂಬ್ಯಾರ ದಾರು ಕುಡಿಯವ್ರು. ಹಾದ್ಯಾಗ ಬಿದ್ದು ಹಾದಿ ಬೀದ ಗಟ್ರ ದಂಡ ಬಿದ್ದು ಒದ್ದಾಡಿ ಹಾಡಿಕೆ ಮಾಡ್ತಾರ ಅವ್ರು. ಹೌದು ಇದೇನಂದ್ರಿ ಕರೆಕ್ಟ್ ಮಾತ. ಅವ್ರವ್ರ
ಅವ್ರವ್ರ ಕರ್ಮ ಅವ್ರವ್ರು ಉಣ್ತಾರಲ್ಲ. ಯಾಕಂತ ಕೇಳಿದ್ರ ಯಾವ ಮಾತ ಯಾರಿಗ ಅನಿಬೇಕು ಎಲ್ಲಿ ಅನಿಬೇಕು ಅನ್ನುವಂಥದ್ದು ಮನುಷ್ಯ ಆಗ್ಬೇಕು. ಬೇಕಲ್ಲ. ಇಲ್ಲಿಲ್ಲಪ್ಪ ಅಂತಂದ್ರ ಮಾತು ಹೋಗಿ ಎಲ್ಲಿಗೆ ಮುಟ್ತಾ ಇದೆ ಅನ್ನುವಂಥದ್ದು ಮನುಷ್ಯಾಗ ಪ್ರಜ್ಞೆ ಬೇಕು. ಅದಕ್ಕೆ ಏನ್ ಮಣ್ಣು ತಿಳಿತದ್ರಿ, ಅದು ಜಗಲಿ ಮೇಲೆ ಜಳಕ ಮಾಡಿ ಬಚ್ಚಲ್ದಾಗ ಪೂಜೆ ಮಾಡ್ಕೋ ಗಿರಕಿ ಐತಿ. ಏಯ್ ಹುಚ್ಚಿನೇ ಹುಚ್ಚಿ ಅದು. ಸೀರೆ ಉಡ್ಸು ಸೀರೆ ಉಡ್ಸಲು ಕುಣಿದೆ ಇರ್ಲಿ ಆ ಕಡೆ ಬಾ. ಹೋರಿ ಮತ್ ಕಕ್ಕ ಆಗಾಳಿ ಮಾತಾಡೋ ಮುಂದೆ ಏನ ಅಂದೆ ನೀ? ನೀವು ಸುಮ್ ಕುಂಡ್ರಿ, ವಿಷಯ ನಾವು ಮಾತಾಡ್ಲಿಲ್ಲ ಅಂತ ನಮಗ್ ಬಿಡಬೇಡ್ರಿ ನೀವು ಇಲ್ಲಿ. ಹಾ ಮಾತಾಡ್ರಿ. ಇರ್ಲಿ ಬಿರೋಣ್ಣ, ಬಹಳ ಚಂದ ಕಾರ್ಯಕ್ರಮ ಕೊಡ್ಬೇಕಾಗೈತಿ. ನಮಗ್ ರೊಕ್ಕ ಕೊಡ್ ತರ್ಸ್ಯಾರ ಅವ್ರ ಇವತ್ತ. ರೊಕ್ಕ ಕೊಡ್ ತರ್ಸ್ಯಾರಪ್ಪ ಅಂತಂದ್ರ ಸ್ವಾರ್ಥಕ ಆಗ್ಬೇಕು. ಮತ್ತೊಬ್ಬರಿಗೆ ಏನಪ್ಪಾ ಅಂತಂದ್ರ ನೋವಾಗಿರ್ಬಾರ್ದು, ಚುಚ್ಚಿ ಮಾತಾಡಿರ್ಬಾರ್ದು, ಮಾತಿನಿಂದ ಏನಪ್ಪಾ ಅಂತಂದ್ರ ಘಾತ್ ಆಗಿರ್ಬಾರ್ದು. ಅಟ್ಟೆ ನಾನು ಒಂದು ವಿನಂತಿ ಐತಿ. ಮಾತರಗಡದವ್ರು ಸಿದ್ಧಾಟಿಗೆ ಬೆಳೆಸಿ ಆಡ್ರಿ ಅಲ್ಲ. ಇರ್ಲಿ ಬಿರೋಣ, ನಮಗೊಂದು ಸರಜೋಡಿ ಕಲಾವಂತರ ಮಾತು ಕೇಳಿದ್ರ ಅವ್ರು. ಏನ್ ಕೇಳಿದ್ರಿ? ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ, ಏನಪ್ಪಾ? ನನ್ನಪ್ಪ ಯೋಗಿನದ ಅಮೋಘ ಶುದ್ಧ. ಹೌದು, ಅಮೋಘ ಸಿದ್ಧ. ಋಷಿ ಅಮೋಘ ಶುದ್ಧ, ಸಾಧು ಅಮೋಘ ಶುದ್ಧ. ಹೌದಾ? ಕೈಲಾಸದೊಳಗ ಯೋಗ ಏನ್ ಮಾಡ್ದ? 7 ಯುಗದಾಗ 7 ಯುಗದೊಳಗ ಭಕ್ತಿ ಮಾಡ್ದ. ಹೌದು. ಅವಾಗ ಈ ಕರ್ತೇಲಿ ಮಾನವ್ರ ಉದ್ಧಾರಕ್ಕಾಗಿ ಮರ್ತ್ಯಕ್ ಹೋಗ ಅಮೋಘ ಸಿದ್ಧ ಅಂದ ಕಾಲಕ್ಕ ಏನ್ ಮಾಡ್ದ ಅಮೋಘ ಸಿದ್ಧ? ಹೋಮದ ಕಮಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಮಳಿ ಕೀಲ, ಬೆಳಿ ಕೀಲ, ಬಡವಗ ಭಾಗ್ಯ, ಬಂಜಿಗೆ ತೊಟ್ಟಿಲ್ಲ. ಹೌದು ಹೌದು. ಸರ್ವ ಸಾಹಿತ್ಯವನ್ನ ತಗೊಂಡೇನಪ್ಪಾ ಅಂತಂದ್ರ ಮರ್ತ್ಯಕ್ ಬರುವಂತ ಟೈಮ್ದಾಗ ಸಂಗಾಟ ಭಗವಂತ ನೀ ಬರ್ಬೇಕಂದ ಕಾಲಕ್ಕ. ಹೌದಪ್ಪ ಹೌದು. ಅವಾಗ ಭಗವಂತ ಹೇಳ್ತಾನ, ನೀ ಮರ್ತ್ಯಕ್ ಹೋಗುತ್ತಾನ, ಹೊಳ್ಳಿ ನೋಡ್ಬೇಡ. ಹೊಳ್ಳಿ ನೋಡ್ದಪ್ಪ ಅಂತಂದ್ರ ನಿನಗ್ ಬಿಟ್ಟು ಮಾಯ ಹಾಕಿ ನೋಡುತ್ತೇವೆ ಮಾತಾಗಿತ್ತು. ಹೌದಾ? ಅದೇ ಪ್ರಕಾರ ಏನಪ್ಪಾ ಅಂತಂದ್ರ ಏನ್ರಿಪ್ಪ? ಸರ್ವ ಸಾಹಿತ್ಯವನ್ನು ಎಲ್ಲಾ ತಗೊಂಡು ಬಯಲು ಭೂತಾಳಿಸಿದ್ದ ನನ್ನ ಸಂಗಾಟ ಕರ್ಕೊಂಡು ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ. ಹೌದು. ಮರ್ತ್ಯ ಕಿಳಿಯುವಂತ ಟೈಮ್ದೊಳಗ ಹೌದಾ ಅಮೋಘ ಸಿದ್ಧಗೆ ಏನಪ್ಪಾ ಅಂತಂದ್ರ ಒಬ್ಬಕ್ಕಿ ಹೆಣ್ಣು ಮಗಳ ಆರತಿ ಮಾಡ್ಯಾಳ. ಆರತಿ ಮಾಡದವ್ರು ಯಾರು ಅಂತ ಕೇಳ್ಯಾರ ಅವ್ರು. ಕೇಳ್ಯಾರಲ್ಲಪ್ಪ. ನನಗೆ ತಿಳಿದ ಮಟ್ಟಿಗೆ ಹೆಂಗತ್ತೆ ಕೇಳಿದ್ರ ಬಿರುವಣ್ಣ, ಹೆಂಗ್ರಿ ಸರ? ಅಮೋಘ ಸಿದ್ಧಿಗೆ ಮರ್ತ್ಯಕ್ ಬರುವಂತ ಟೈಮ್ದೊಳಗ ಸಾಕ್ಷಾತ್ ತಾಯಿ ಪಾರ್ವತ ದೇವಿನೇ ಆರತಿ ಮಾಡ್ಯಾಳ ಅವನಿಗೆ. ಹೌದಾ? ಪಾರ್ವತ ದೇವಿ ಆರತಿ ಮಾಡ್ಯಾಳ. ಸಾಕ್ಷಾತ್ ಪಾರ್ವತ ದೇವಿನೇ ಆರತಿ ಬೆಳಿಗಿ ನಿನಗ ಮುಂದ ಕಷ್ಟ ಬಂದಾಳಾಗ. ಹೌದಾ? ನಿನಗ ಕಷ್ಟ ಬಂದಾಳಾಗ ಕರಿ ನಾ ಬರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ಏನಪ್ಪಾ ಅಂತಂದ್ರ ಮುಂದ ಅಮೋಘ ಸಿದ್ಧ ಏನ್ ಮಾಡ್ದ? ಇಳ್ಕೊಂಡ ಮರ್ತೆ ಕೇಳ್ಕೊಂಡ ಕಾಲಕ್ಕ ಶಿವಪುರ ರಟ್ಟಾಗ ಬಂದು ಹೊಳ್ಳಿ ನೋಡ್ದ ಕಾಲಕ್ಕ ಶಿವ ಮಾಯಾಗಿ ಬಿಟ್ಟ. 3 ಮುಂಗಡಿ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಹೋಗಿ ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನ ಹಾಕಿ ಹಗ್ಗ ಕೋಲುಗಳಿಲ್ಲದೆ ಅಂತರ್ಲೆ ಕಂಪ್ಲೀಟ್ ಹೊಡೆದು ಹಗಲ್ 12 ವರ್ಷ ಇರು 12 ವರ್ಷ ತಪ್ಪ ಮಾಡ್ದ. ಮುಂದೆ ಬೇಡಿದವ್ರಿಗೆ ಬೆಕ್ಕದ ಕೊಟ್ಟ, ಬಡವಗ ಬಗ್ಗೆ ಕೊಟ್ಟ, ಬಂಜಿಗೆ ಮಕ್ಕಳ ಕೊಟ್ಟ, ಬಡತನ ಇದ್ದವ್ರಿಗೆ ಸಿರ್ತಾನ ಕೊಟ್ಟ. ಕೊಟ್ಟಾನಲ್ಲ ಅಮೋಘ ಸಿದ್ಧ. ನನ್ನಪ್ಪ ಯೋಗಿನದ ಅಮೋಘ ಸಿದ್ಧ. ಹೌದು. ಯಾವ ಇದೇ ಗೊಳಗಿ ಗೋವಿಂದಪುರದೊಳಗ ಜಾಬಗೊಂಡ ಕನ್ನ ಮಕ್ಕಳು ಇದ್ದಿತ್ತಿಲ್ಲ. ಹೌದಾ? ಅವಾಗೇನಪ್ಪ ಅಂತಂದ್ರ ಎಷ್ಟೋ ದೇವ್ರಿಗೆ ಹರಕೆ ಹೊತ್ತಿದ್ರು. ಹೌದು. ಮಕ್ಕಳಾಗಿತ್ತಲ್ಲ, ಇನ್ನು ವಿಷ ತಗೊಂಡು ಪ್ರಾಣ ಬಿಡ್ಬೇಕಂತ ತಗೊಂಡು ವಿಷ ತಗೊಂಡು ಕುತ್ತಂತ ಟೈಮ್ದೊಳಗ ಏನಾತ್ರಿಪ್ಪ? ಇದು ಯಾರಿಗಾರು ಉಂಟಾಯ್ತ ಅಂತ ಕೇಳಿದ್ರ, ಯಾರಿಗ ಗುಡ್ಡದ ಮುದುಕಾಗ? ನನ್ನಪ್ಪ ಗುಡ್ಡದ ಮ್ಯಾಗ ಕೂತಿರ್ತಕ್ಕಂತ ಮುತ್ಯ ಅಮೋಘ ಸಿದ್ಧ ಗರ್ವ ಉಂಟಾಯ್ತು. ಅವಾಗ ಅವ ಮನದಾಗ ತಿಳ್ಕೊತಾನ, ನಾನು ತಾಯಿ ಕರ್ದಕ್ರ ಬರ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು. ಹೌದಾ? ಅವಾಗೇನಪ್ಪ ಅಂತಂದ್ರ ತಾಯಿಗೆ ನೆನಸ್ತಾನ. ಅವಾಗ ತಾಯಿ ಪಾರ್ವತ ದೇವಿ ಬಂದ ಅಮೋಘ ಸಿದ್ಧಿಗೆ ಕರೆದ ಕಾರಣ ಏನಿ ಅಂದ ಕಾಲಕ್ಕ. ಹೌದು. ಅವಾಗ ಹೇಳ್ತಾನ ಅಮೋಘ ಸಿದ್ಧ, ಅಲ್ಲಿ ಗೊಳಗಿ ಗೋವಿಂದಪುರದೊಳಗ ಹೌದು ಹೌದು ಜಾಬಗೊಂಡ ಕಣ್ಣವ ವಿಷ ತಗೊಳಕತ್ತಾರ. ಅವ್ರಿಗೆ ಹೇಳಿ ಬಾ, ಮಕ್ಕಳು ಬೇಕಾರ ಇಲ್ಲಿ ಅರಿಕೆರಿ ಮುತ್ತನಂತೆ ಹೋಗತ್ತೆ ಹೇಳಿ ಬಾ ತಂದ ಕಾಲಕ್ಕ. ಹೌದು. ಅವಾಗ ಏನ್ ಮಾಡದ ಕೇಳ, ತಾಯಿ ಆದಿಶಕ್ತಿ ಪಾರ್ವತ ದೇವಿನ ಕೊರವಂಜ ರೂಪ ತೊಟ್ಟು. ಹೌದಾ? ಏನ್ ಮಾಡಿದಳು ಅಂತ ಕೇಳಿದ್ರ, ಏನ್ ಮಾಡಿದ? ಕಣಿ ಹೇಳ್ಕೊತ ಬಂದಳು. ಕಣ್ಣಿ ಹೇಳ್ಕೊತೇನಪ್ಪ ಅಂತ ಬಂದಳು. ಹೇಳ್ತಾರ ಹಿರಿಯರ್ ಹೇಳ್ಕೊತ ಬಂದಿರತಕ್ಕಂತ ಮಾತ, ಕೊಂಕಣಗಾಯಿ ಒಳಗ ರಥ ತರಿಬಿ. ಹೌದು. ಅಲ್ಲಿ ಕೊರವಂಜಿ ರೂಪ ಧಾರಣ ಮಾಡ್ಕೊಂಡು ಇದೇ ವಿಜಯಪುರ ಜಿಲ್ಲಾ ಚಡ್ಚನ್ ತಾಲೂಕು ಕೊರವಂಜಿ. ಹೌದು ಹೌದು. ಕೊಂಕಣಗಾವದೊಳಗ ಕೊರವಂಜಿ ಗುಡಿನೇ ಐತಿನಾದ್ರೂ ಕೂಡ ಬಿರು. ಹೌದಪ್ಪ ಹೌದು. ಅಲ್ಲಿಂದ ಕನಿ ಹೇಳಕ್ಕೆಲ್ಲಪ್ಪ ಅಂತ ಕೇಳಿದ್ರು. ಗೊಳಗಿ ಗೋವಿಂದಪುರಕ್ಕೆ ಬಂದು ಯಾವ ಜಾಬಗೊಂಡ ಕನ್ನವಾಗ ಹೌದಾ
ಮಾತೇಳಿ ಪಟ್ಟಣ ತಳಗ ಅರಿಕೇರಿ ಅರಿಕೇರಿ ಒಳಗ ಮುತ್ತೆ ಅಮೋಕ್ಷದ ಯಾರು ಈಗೇನಪ್ಪ ಅಂತಂದ್ರೆ ಜಾಲಿಗೇರಿ ಆಗೈತಿ ಬೇರು ಹೌದಪ್ಪ ಹೌದು ಈಗ ನೂತನ ಆಗೈತಿ ಜಾಲಿಗೇರಿ ಆಗೈತಿ ಅಲ್ಲಿ ಅಮೋಕ್ಷದ ಮುತ್ತನಂತಕ್ ಹೋಗಿ ನೀವು ಮಕ್ಕಳ ಫಲ ಬೇಡ್ರಿ ಮಕ್ಕಳ ಕೊಡ್ತಾನ ಅಂದ ಕಾಲಕ್ಕ ಹೌದು ಹೋಗಿ ಉಡಿ ಒಡ್ಡಿ ನಿಂತಂತ ಟೈಮದೊಳಗ ಹೌದು ಆ ಉಡಿ ಒಳಗೇನಪ್ಪ ಅಂತಾರ ಕಾರಿಕ ಭಂಡಾರ ಕೊಟ್ಟಂತ ಟೈಮದೊಳಗ ಮುಂದೆ ಮಾಧುಲಿಂಗ್ ಹುಟ್ಟಿ ಬರ್ತಾನ ಹೌದಪ್ಪ ಅವಾಗ ಆಕೆ ಆರ್ತಿ ಬೆಳಗೋದಕ್ಕಾಗಿನೇ ಹೌದಾ ಈ ಸದ್ಯ ಏನಪ್ಪ ಅಂತಾರ ಗೊಳಗಿ ಗೋವಿಂದಪುರದಾಗ ಪಲ್ಲಕ್ಕಿ ಪದವಿ ಏನಪ್ಪ ಅಂತಂದ್ರ ನೆಲ್ಲಕ್ಕಿ ಬಾನಿ ಅರ್ಥೈತಿ ಸದ್ಯ ಗೊಳಗಿ ಒಳಗೆ ಗೋವಿಂದಪುರದೊಳಗ ಕರ್ವಂಜಿ ರೂಪದೊಳಗೆ ಬಂದಿರತಕ್ಕಂತ ಪಾರ್ವತ ದೇವಿಗೆ ಪಲ್ಲಕ್ಕಿ ಪದವಿ ಐತಿ ಅವ ಕೊಟ್ಟಿರ್ತಕ್ಕಂತ ಕೋನ ಹೌದಾ ಖೂನ ನೀವು ಕೇಳಿರ್ತಕ್ಕಂತ ಮಾತಿ ಪ್ರಶ್ನೆ ಕೂತ್ರ ನನ್ ಹಿಂಗೈತಿ ಹೌದು ಅವ್ ಬೀರೋಣ್ಣ ಹೇಳ್ಯಾನ ಮೊದಲೇ ಬರ್ತಿತ್ತು ಬರ್ತದ ತಿಳಿದು ಬರಂಗಿಲ್ಲ ಬರಲ್ಲ ಅಂದ್ರೆ ಉತ್ತರ ನೀವ್ ಹೇಳ್ಬೇಕತ್ತೆ ಹೌದಪ್ಪ ಹೌದು ಒಟ್ಟ ಮುಂದೆ ಕೆಸರ ಕಲ್ಲಿಡ್ ದಾಟು ಯಾವಾರ ಇಲ್ಲ ಅಂದ ಹೌದು ಮುಂದಿನ ಸಂಧಿ ಹೇಳ್ತೀನಿ ಅಂತೇಳಿ ಯಾವಾರ ಇಲ್ಲತ್ತಾರ ಅವ್ರು ಯಾವಾರ ಇಲ್ಲ ಅಂತ ಹೇಳ್ಯಾರ ಹೌದು ಇದು ನಮಗ್ ತಿಳಿದ ಮಟ್ಟಿಗೆ ಉತ್ತರ ಹಿಂಗೈತಿ ಹೌದು ಇದನ್ನ ಬಿಟ್ಟು ಬ್ಯಾರೆ ಏನಾರ ಇತ್ತಂದ್ರ ಹೇಳ್ಬೋದಲ್ಲ ಇಲ್ಲೆಲ್ಲಾ ಹಾಲು ಮತ ಇಲ್ಲೆಲ್ಲಾ ಅಮೋಕ್ಷದನ ಚರಿತ್ರೆ ಮಾಳಿಂಗರಾಯನ ಚರಿತ್ರೆ ಎಲ್ಲ ಹರ್ಕೊಂಡು ಕುಡ್ದವ್ರ ಅದಾರ ಹರ್ಕೊಂಡು ಕುಡ್ದಿರ್ತಕ್ಕಂತ ಹಿರಿಯರ್ ಅದಾರ ಹಿರಿಯರದಾರ ಹೌದು ಇನ್ನು ನಾವೊಂದು ಮಾತು ಇವ್ರಿಗೆ ಕೇಳ್ತೇನೆ ಬೀರೋಣ್ಣ ಕೇಳಬೇಕಲ್ಲಪ್ಪ ಏನ್ ಕೇಳೋರದ್ರಿ ಮಾತು ಕೇಳಿದ್ರೆ ಹೆಂಗತ್ತ ಕೇಳಿದ್ರ ಬೀರೋಣ್ಣ ಹೆಂಗ ಅಯ್ಯಪ್ಪ ಕಣ್ಣಿಗೆ ಕಾಣ್ತಿರ್ಬೇಕು ಸಿದ್ಧಾಂತ ನೋಡ್ಲಿಕ್ ಇರ್ತೈತೆ ಹೌದು ಹೌದು ನೋಡ್ಲಕ್ ಹೋದ್ರೆ ಸಿಗಬೇಕು ನೋಡ್ಲಿಕ್ ಹೋದ್ರೆ ಸಿಗಬೇಕು ಹೌದು ನನ್ನಪ್ಪ ಬೀರ ದೇವ್ರ ತಂದೆ ಬರಮ್ಮ ದೇವ್ರ ತಾಯಿ ಸೂರಮ್ಮ ದೇವಿ ಉದುರದೊಳಗೆ ಹುಟ್ಟಕ್ಕಿಂತ ಮುಂಚಿತವಾಗಿ ಹೌದಪ್ಪ ಹೌದು ಏನು ಬೇರೆ ದೇವ್ರ ತಾಯಿ ಸೂರಮ್ಮ ದೇವಿ ತಂದೆ ಬರಮ್ಮ ದೇವ್ರ ಹುಟ್ಟಕ್ಕಿಂತ ಮುಂಚಿತವಾಗಿ ಕೈಲಾಸದೊಳಗೆ ಏನಪ್ಪಾ ಅಂತಂದ್ರ ಸಮುದ್ರ ದಂಡಿ ಮ್ಯಾಗ ಬೀರ್ ದೇವ್ರ ಸಕ್ರಿ ಬೀರ್ಯಾನ ಅಂತ ಹೇಳ್ತಾರ ಹೌದಪ್ಪ ಹೌದು ಹೇಳ್ತಾರ ಎಷ್ಟೋ ಮಂದಿ ಹಿರಿಯರು ಹೇಳ್ಕೊತ ಬಂದಾರ ಪುರಾಣದೊಳಗೂ ಬರ್ದಾರ ಬರ್ದಾರ ಅವಾಗ ಯಾರು ಬರಮ್ಮ ದೇವ್ರು ಯಾರು ಸೇವಾ ಮಾಡ್ತಾರ ಅಂತ ಕೇಳಿದ್ರೆ ಶಿವನ ಸೇವಾ ಮಾಡ್ತಿದ್ದ ಹೌದಪ್ಪ ಹೌದು ಅವಾಗ ಏನಾಯ್ತ ಕೇಳಿದ್ರೆ ಕಳಿವಿ ನಾರಾಯಣ ಗೌಡ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದ ದ್ವಾರಪಾಲಕ ಒಳಗ ದಾರಿ ಬಿಡ್ಲಿಲ್ಲ ಅವಾಗ ಪರಮಾತ್ಮ ಕಾಶಿಯಿಂದ 3 ಮಾತು ತಂದಿನಿ ಅವು ಹೇಳ್ಬೇಕಾಗ್ಯದತ್ತೆ ಅಂದ ಕಾಲಕ್ಕ ಹೌದಾ ಆ ದ್ವಾರಪಾಲಕ್ ಹೋಗಿ ಪರಮಾತ್ಮ ಹೇಳ್ತಾನ ಹಿಂಗ ಕಾಶಿಯಿಂದ 3 ಮಾತು ತಂದಾನತ್ತ ಪರಮಾತ್ಮ ಅವು ಹೇಳ್ತೀನಲ್ಲಕತ್ತಾನ ಅಂದ ಕಾಲಕ್ಕ ಹೌದು ಒಳಗ ಬಿಡು ಅಂದ ಕಾಲಕ್ಕ ಪರಮಾತ್ಮನ ಮಾತಿಗೆ ಬೆಲೆ ಕೊಟ್ಟು ಏನ್ ಮಾಡ್ತಾನ ಕೇರ ಕಳಿವಿ ನಾರಾಯಣ ಗೌಡ ಒಳಗ ಬಿಟ್ಟ ಹೌದಪ್ಪ ಹೌದು ಅವಾಗ ಹೋಗಿ ಏನ್ ಮಾಡ್ತಾನೆ ಕಳಿವಿ ನಾರಾಯಣ ಗೌಡ ಏನ್ ಮಾಡ್ದ ಏನ್ ಹೇಳ್ದ ಹುಟ್ಟು ಬಂಜಿ ಕೈಲೆ ಮುಟ್ಟಿ ಪೂಜೆ ಮಾಡಿಸ್ಕೋಬಾರ್ದು ಹೌದಾ ಸಲ್ಹ ಇದು ಗಿಡ ನೋಡಬಾರ್ದು ಮುಂಜಾನೆ ಎದ್ದನಪ್ಪ ಅಂತಂದ್ರ ಬಂಜಿ ಮೋತಿ ನೋಡಬಾರ್ದು ಬಂಜಿ ಮೋತಿ ನೋಡಬಾರ್ದು ಅಂದ ಕಾಲಕ್ಕ ಅವಾಗ ಮಗಲ್ ಹರಿದ ಮೈ ಮ್ಯಾಗ ಬಿದ್ದಂಗ ಆಯ್ತು ಬರಮ ದೇವ್ರಿಗೆ ಹೌದಪ್ಪ ಹೌದು ಯಾಕತ್ತ ಕೇಳಿದ್ರ ಹೊಟ್ಟಿಲೆ ಸಂತಾನ ಇದ್ದಿತ್ತಲ್ಲ ಹೌದಾ ಅವಾಗ ಏನಪ್ಪ ಅಂತಂದ್ರ ಪರಮಾತ್ಮ ಹೇಳ್ತಾನ ಇವತ್ತಿನ ಹಿಂದ ನೀನು ಪೂಜಾ ಸಾಕು ನೀ ಪೂಜಾಕ್ ಬರಬೇಡ ಅಂತ ಹೇಳಿದ ಯಾರಿಗೆ ಬರಮ ದೇವ್ರಿಗೆ ಹೌದಾ ಅವಾಗ ಬರಮ ದೇವ್ರ ಅಳ್ಕೋತ ಮೋತಿ ಸ್ನಾನ ಮಾಡ್ಕೋತ ಮನೆಗೆ ಬಂದ ಸೂರಮ್ಮ ದೇವಿ ಗಂಡಗ ಕೇಳ್ತಾಳ ಏನತ್ರಿ ಯಾಕ ಪತಿದೇವ ಮೋತಿ ಯಾಕೆ ಸಣ್ಣ ಮಾಡಿದೆ ಅಂದ ಕಾಲಕ್ಕ ಹೌದು ಹಿಂಗ ಕಳಿವಿ ನಾರಾಯಣ ಗೌಡ ನಿಂದೆದ ಮಾತು ಹೇಳ್ಯಾನ ಪರಮಾತ್ಮ ಪೂಜೆ ಬಿಡಿಸಿ ಕಳಿಸ್ಯಾನ ಅಂದ ಕಾಲಕ್ಕ ಹೌದು ಅವಾಗ ಪಾರ್ವತ ದೇವ್ ನೀ ಏನ್ ಚಿಂತೆ ಮಾಡ್ಲಕ್ ಹೋಗ್ಬೇಡ ಪತಿದೇವ ಸಾಕ್ಷಾತ್ ಪರಮಾತ್ಮನ ಕೈಲಿ ವರ ಪಡ್ಕೊಂಡು ಬರ್ತೀನಿ ಅಂತೇಳಿ ಏನ್ ಮಾಡ್ದತ್ ಕೇಳ ಪಾರ್ವತ ದೇವಿ ವರ ಪಡ್ಕೊಂಡು ಬರ್ಲಾಕ ಪರಮಾತ್ಮನಂತ್ಯಾಕ ಹಾದಳು ಹೌದಪ್ಪ ಹೌದು ಹಾದಳು ಯಾರು ಸೂರಮ್ಮದೇವಿ ಸೂರಮ್ಮದೇವಿ ಹಾದಳು ಅವಾಗ ಸೂರಮ್ಮದೇವಿ ಒಂಟ ಕಲ್ಲಿನ ಮ್ಯಾಗ ನೆತ್ತು ಪರಮಾತ್ಮನ ಜ್ಞಾನ ಮಾಡ್ತಾಳಪ್ಪ ಏನು ಭಕ್ತಿ ಮಾಡ್ತಾಳ ಆಕಿನ ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಮೆಚ್ಚಿ ಪರಮಾತ್ಮ ಯಾಕವ ಇಂಥ ಭಕ್ತಿ ಮಾಡ್ಲಿಕ್ಕ ಕಾರಣ ಅನ್ನಂದ ಕಾಲಕ್ಕ ಏನ್ ಕೇಳ್ತಾಳ ಸೂರಮ್ಮದೇವಿ ಯಪ್ಪ ಭಗವಂತ ಪರಮಾತ್ಮ ನನ್ನ ಹೊಟ್ಟಿಲೆ ಮಕ್ಕಳಿಲ್ಲ ಬಂಜನ್ನುವಂತ ಶಬ್ದ ಬಯಲು ಮಾಡ ಅಂದ ಕಾಲಕ್ಕ ಹೌದಾ ಅವಾಗ ಏನ್ ಮಾಡ್ತಾನಂತ ಕೇಳ ಪರಮಾತ್ಮ ಅಲ್ಲಿರ್ತಕ್ಕಂತ ಬೀರ ದೇವರಿಗೆ ಹೌದು ಸಮುದ್ರ ದಂಡಿಗೆ ಸಕ್ರಿ ಬೀರ್ಯಾನಿ ಬೀರ ದೇವ್ರನ್ನ ಸೂರಮ್ಮದೇವಿ ಹುಟ್ಟಕ್ಕಿತ್ತ ಮೊದಲೇ ಮೊದಲ ಅವಾಗ ಬೀರ್ ದೇವ್ರ ಅವತಾರ ತಾಳ್ಬೇಕಾಗಿತ್ತು ಅವತಾರ ತಾಳುವಂತ ಟೈಮ್ದೊಳಗ ಬೀರ್ ದೇವರಿಗೆ ಪರಮಾತ್ಮ ಅಲ್ಲಿ ಸೂರಮ್ಮದೇವಿ ಗರ್ಭದೊಳಗೆ ಮೂಡಕ್ಕಿಂತ ಮುಂಚಿತವಾಗಿ ಒಂದು ವರ ಕೊಟ್ಟಾನ ಹೌದು ವರ ಏನ್ ಮಾಡ್ಯಾನ ವರ ಕೊಟ್ಟಾನ ಸೂರಮ್ಮದೇವಿ ಗರ್ಭದೊಳಗೆ ಮೂಡಕ್ಕಿಂತ ಮುಂಚಿತವಾಗಿ ಬೀರ್ ದೇವರಿಗೆ ವರ ಕೊಟ್ಟಾನ ಕೊಟ್ಟಿರ್ತಕ್ಕಂಥ ವರ ಸದ್ಯ ಹಾಲು ಮತ ಧರ್ಮದವ್ರ ಅಂತ ಕೊಳದೈತಿ ಯಾವ ವರ ಕೊಟ್ಟಾನ ಏನು ಕೂನ್ ಉಳದೈತಿ ನಮ್ಮ ಹಾಲು ಮತದವ್ರ ಅಂತ್ಯಾಕ ಹೌದಾ ನೋಡಕ್ ಹೋದ್ರೆ ಸಿಗಬೇಕು ಈ ಸದ್ಯ ನಮ್ಮ ಹಾಲು ಮತ ಧರ್ಮದೊಳಗೆ ಉಳದೈತಿ ಹೌದು ನಡಿಬೇಕದು
ನಡೆದೈತು ಎಲ್ಲರಿಗ ಗೊತ್ತು ಐತಿ ಬೀರು. ಹೌದಪ್ಪ ಹೌದು. ಆದ್ರ ಬೀರ ದೇವ್ರು ಪಡ್ಕೊಂಡು ಬಂದಿರ್ತಕ್ಕಂತ ನೀ ಮರ್ತ್ಯಕ್ ಹೋಗ್ಬೇಕಂದ ಕಾಲಕ್ಕ ಬೀರ ದೇವ್ರ ಪರಮಾತ್ಮನ ಕೈಲಿ ಒಂದು ವರ ಪಡ್ಕೊಂಡು ಬಂದ ನನ್ನ ತಾಯಿ ಸೂರಮ್ಮ ದೇವಿ ಗರ್ಭದೊಳಗ ಮೂಡಕ್ಕಿಂತ ಮುಂಚಿತವಾಗಿ ಹೌದು. ಯಾವ ವರ ಪಡ್ಕೊಂಡು ಬಂದಾನ ಈ ಸದ್ಯ ನಮ್ಮ ಹಾಲು ಮತದವ್ರಂತೆ ಉಳ್ದೈತಿ ಯಾವ್ದು ಉಳ್ದೈತಿ ಅನ್ನುವಂತ ಮಾತ ಹೌದು ಸರ್ಜೋಡಿ ಕಲಾವಿದ್ರಿಗೆ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇಟ್ಕೊಂಡು ಈಗ ಬಹಳ ಮಾತಾಡ್ಲಾರ್ದೆ ಬೀರೋಣ. ಹೌದು ಯಥಾ ಪ್ರಕಾರ ಒಂದು 4 ನುಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣತ್ತ. ಹೌದು ಮುಂದಿನ ಸಂಧಿಗೆ ಎಲ್ಲರಿಗೆ ಮನ ಮುಟ್ಟುವಾಗ ಇಂಥದೇ ವರ ಕೊಟ್ಟಿದ್ದ ಇಂಥದೇ ಉಳ್ದೈತಿ ಅಂತ ಹೇಳಿ ಹೇಳಿದ್ರ ಉತ್ತರ ಎಲ್ಲರಿಗೆ ಮನ ಮುಟ್ಟುವಂಗೆ ಎತ್ತಂದ್ರ ನಮ್ದು ಉತ್ತರ ಕುಲಾನಿ. ಹೌದು 4 ಮಂದಿ ಹೌದತ್ತ ನಮ್ದು ಹೌದೇ ಇಲ್ಲ. ಹೌದು ಅನ್ಬೇಕಾಕದ್ ಬಿರೋಣ. ನಾವು ಅಲ್ಲ ನಮ್ಮ ಮನೆಯನ್ ದೇವ್ರ ಸುದೇ ಒಪ್ತೈತೆ ಅದು. ಹೌದಪ್ಪ ಹೌದು. ಯಾವ ವರ ಕೊಟ್ಟನ ಅನ್ನುವಂತ ಮಾತ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇಟ್ಕೊಂಡು ಈಗ ಬಹಳ ಮಾತಾಡ್ಲಾರ್ದೆ